ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಬನ್ನಿ ಇವತ್ತು ಜವಾರಿ ಗಜ್ಜರಿ ಅಥವಾ ಕ್ಯಾರೆಟ್ ಹಲ್ವಾ ಮಾಡೋದು ನಾನು ಸಿಂಪಲ್ಲಾಗಿ ನಿಮಗೆ ಹೇಳಿಕೊಡ್ತೇನೆ. ಒಂದು 5-10 ನಿಮಿಷದಲ್ಲಿ ಮಾಡ್ಬೋದು. ಸ್ಕಿಪ್ ಮಾಡಬೇಡಿ ದಯವಿಟ್ಟು ಯಾರು, ತುಂಬ ಚೆನ್ನಾಗಿರ್ತದೆ. ಆಮೇಲೆ ತುಂಬ ಹೆಲ್ತಿ ಕೂಡ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ, ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಒಳ್ಳೆ ಸ್ನ್ಯಾಕ್ಸಿಗಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರ್ತದೆ. ನಾನು ಜಾಸ್ತಿ ಇಲ್ಲ, 250 ಗ್ರಾಮ್ ಮಾರ್ಕೆಟಲ್ಲಿ ಹೋಗಿದ್ದೆ. ಇದು ಫ್ರೆಶ್ ಕಾಣ್ತು ಜವಾರಿ ಗಜ್ಜರಿ, ಅದಕ್ಕೆ ತೊಗೊಂಡು ಬಂದೆ. ಒಂದು 250 ಗ್ರಾಮ್ ತೊಗೊಂಬಂದಿದ್ದೀನಿ. ಒಂದು 4 ಬಂದಿದ್ದಾವೆ. ಈ 4 ಏನು ಮಾಡಬೇಕಂದ್ರೆ ನೀಟಾಗಿ ವಾಟ್ರ್ ಒಳಗಡೆ 2 ಅಥವಾ 3 ಸಲ ವಾಶ್ ಮಾಡಿ ಆದಮೇಲೆ ನೋಡಿ ಎಷ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅಷ್ಟು ನೀಟಾಗಿ ವಾಶ್ ಆದಮೇಲೆ ಇದೆಲ್ಲ ಮ್ಯಾಗಲ್ದೆಲ್ಲ ಎರ್ಜಿ ಆದಮೇಲೆ ಇದಕ್ಕೆ ಒಂದು ಕೊಬ್ಬರಿ ಜಾಡಿ ಇರ್ತದಲ್ವ, ಆ ಕೊಬ್ಬರಿ ಜಾಡಿ ತೊಗೊಂಡು ನೀಟಾಗಿ ಹೆರ್ಚ್ಕೊಳ್ಳಿ. ಸ್ವಲ್ಪ ಸಣ್ಣಾಗಿ ಹೆರ್ಚ್ಕೋಬೇಡಿ, ಸ್ವಲ್ಪ ಗರಿ ಆಗಿರಲಿ, ಆ ಥರ ಹೆರ್ಚ್ಕೊಳ್ಳಿ. ಇದು ಜವಾರಿ ಗಜ್ಜರಿ ಅಂತ ತುಂಬ ಚೆನ್ನಾಗಿ ಬರ್ತದೆ. ತುಂಬ ಹೆಲ್ತಿ ಕೂಡ ಒಳ್ಳೆಯದು, ಒಳ್ಳೆ ಫುಡ್ ಅಂತಲೂ ಹೇಳ್ಬೋದು. ನೋಡಿ ಈ ಥರ ಗರಿ ಆಗಿರಬೇಕು. ಇದನ್ನು ಸಪ್ರೇಟಾಗಿ ಒಂದು ಡಬ್ಬದೊಳಗೆ ಇಟ್ಕೊಳ್ಳೋಣ. ಆಮೇಲೆ ಬನ್ನಿ ಈ ಕಡೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ನಾನು ಕಡಾಯಿ ತೊಗೊಂಡು 1-2 ಸ್ಪೂನ್ಸು ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಬಾದಾಮಿ ಮತ್ತು ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರ್ತದೆ, ನೀವು ಒಂದು ಸಲ ಟ್ರೈ ಮಾಡಿ. ಇದು ಅದ್ಭುತವಾಗಿ ಬರ್ತದೆ ನೋಡಿ. ಕ್ಯಾರೆಟಲ್ಲಿ ಒಂದೇ ಹಲ್ವಾ ಮಾಡಬೇಕಂತ ಇಲ್ಲ, ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ, ನನಗೆ ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ. ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಆಮೇಲೆ ಇದೇ ಕಡಾಯದಲ್ಲಿ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಂಡು ನಾವು ಆವಾಗಲೇ ಎರ್ಜಿಟ್ಟಿದ್ದೀವಲ್ವ ಜವಾರಿ ಗಜ್ಜರಿನ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಇದು ಹಸಿ ಸ್ಮೆಲ್ ಆಗೋವರೆಗೆ ಫ್ರೈ ಮಾಡಬೇಕು. ನಾವು ಯಾವಾಗಲೂ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ ನೋಡಿ. ಇದಕ್ಕೆ ನೀರು ಏನೂ ಯೂಸ್ ಮಾಡೋಂಗಿಲ್ಲ, ನೀರು ಯೂಸ್ ಮಾಡಬಾರ್ದು. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲು ಹೋಗಬೇಕು, ಹೋದ್ರೇ ಕ್ಯಾರೆಟ್ ಹಲ್ವಾ ಅಥವಾ ಜವಾರಿ ಗಜ್ಜರಿ ಹಲ್ವಾ ತುಂಬ ಚೆನ್ನಾಗ್ತದೆ. ನೋಡಿ ಕಲರು ಚೇಂಜ್ ಆಗುತ್ತಾ ಈ ಥರ ಬಂದಿದೆ ನೋಡಿ. ಆಮೇಲೆ ನಾನು ಒಂದೇ ಸಣ್ಣ ಕಪ್ಪಲ್ಲಿ ಸಕ್ಕರೆ ಹಾಕ್ಕೊಳ್ತೀನಿ. ನೋಡಿ ನಿಮ್ಗೆ ಇಷ್ಟ ಬಂದಂಥ ನೀವು ಸಕ್ಕರೆ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ತಿನ್ನೋರಿದ್ದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ, ಸ್ವೀಟ್ ತಿನ್ನೋರು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ವಾವ್, ನೋಡ್ತಾ ಇದ್ರೆ ಘಮ ಅಂತಿದೆ. ಸೂಪರ್, ನಿಜ. ಇದು ನಾನು ಕೂಡ ಜಸ್ಟ್ ಮಾಡ್ಕೊಂಡು ತಿಂದೆ. ಎಂಥ ಟೇಸ್ಟ್ ಬರ್ತದೆ ಅಂದರೆ ತುಂಬ ರುಚಿಯಾಗಿರ್ತದೆ. ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ, ನೀವು ಅಂತೀರ ತುಂಬ ಚೆನ್ನಾಗಿದೆ ಅಂತ. ನೋಡಿ ನನಗೆ 4 ಗಜ್ಜರಿಗೆ ಸಾಕು, ಒಂದು 3 ಕಪ್ ಆಗಿತ್ತು ಸಣ್ಣ ಕಪ್ಪಲೆ. ನೋಡಿ ಹಾಗೆ ನಾನು ಅದೇ ಕಪ್ಪಲೆ 1 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತದೆ ನೋಡಿ. ಇದನ್ನೇನು ಮಾಡಬೇಕಂದ್ರೆ ಒಂದು 15-20 ನಿಮಿಷ ಬಾಯ್ಲ್ ಮಾಡ್ತಾನೇ ಇರಬೇಕು. ಫುಲ್ಲು ಬಾಯ್ಲ್ ಆಗಬೇಕು. ಇದೆಲ್ಲ ನೀರಿನ ಅಂಶ ಐತಲ್ಲ, ಇದೆಲ್ಲ ಹೋಗಿ ಈ ಥರ ಗಟ್ಟಿ ಆಗಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕುದೀತಾ ಕಲರ್ ಕೂಡ ಚೇಂಜ್ ಆಗುತ್ತೆ, ತುಂಬ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಬಾದಾಮಿ ಒಣ ದ್ರಾಕ್ಷಿನ ತುಪ್ಪದಲ್ಲಿ ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿರ್ತದೆ. ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಇಷ್ಟು ಬಾಯಲ್ಲಿಟ್ಟರೆ ಬಾಯಲ್ಲೇ ಕರಗಬೇಕು, ಆ ಥರ ಜವಾರಿ ಗಜ್ಜರಿ ಹಲ್ವಾ ಇದು. ತುಂಬ ರುಚಿ ಇರುತ್ತೆ ನೋಡಿ. ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಸೂಪರ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಯಾರು ಹೊಸಬರಿದ್ರೆ ನೋಡಿ ಪ್ಲೀಸ್ ಚಾನಲ್ಗೆ ಕನೆಕ್ಟ್ ಆಗಿ. ಥ್ಯಾಂಕ್ ಯು.